ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಕೇವಲ ಒಬ್ಬ ರಾಜಕಾರಣಿಯ ಸುದ್ದಿ ಅಲ್ಲ, ಅಥವಾ ಯಾವುದೋ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ನ್ಯೂಸ್ ಅಲ್ಲ. ಇವತ್ತು ನಾನು ಹೇಳ್ತಾ ಇರೋದು ಮಾನವೀಯತೆಯ ಕತೆ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ಫೋಟೋಗಳು ವೈರಲ್ ಆಗ್ತಿರುತ್ತೆ ಅಲ್ವಾ? ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಎಲ್ಲರ ಕಣ್ಣಲ್ಲಿ ನೀರು ತರಿಸಿದ, ಹೃದಯ ತಟ್ಟಿದ ಒಂದು ಫೋಟೋ ವೈರಲ್ ಆಯಿತು. ಅದೇನಪ್ಪ ಅಂದರೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ನಿಧನರಾದಾಗ ಪದ್ಮನಾಭನಗರದ ಅವರ ಮನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ತಾರೆ. ದೇವೇಗೌಡರು ಚೆನ್ನಮ್ಮನವರ ಪಾರ್ಥಿವ ಶರೀರದ ಮುಂದೆ ಮಗುವಿನಂತೆ ಕಣ್ಣೀರಿಡ್ತಿರ್ತಾರೆ. ಆ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಜುಬ್ಬಾದ ಜೇಬಿನಿಂದ ಒಂದು ವೈಟ್ ಕರ್ಚೀಫ್ ತೆಗೆದು ದೇವೇಗೌಡರ ಕಣ್ಣೀರನ್ನು ಒರೆಸ್ತಾರೆ. ಈ ಒಂದು ಫೋಟೋ ನೋಡಿ ಇಡೀ ಕರ್ನಾಟಕವೇ ಸೈಲೆಂಟ್ ಆಯಿತು. ಯಾಕೆ ಗೊತ್ತಾ? ಇವರಿಬ್ಬರ ನಡುವೆ ಕಳೆದ 2 ದಶಕಗಳಿಂದ ಎಂತೆಂಥ ರಾಜಕೀಯ ವೈರತ್ವ ಇತ್ತು, ಎಷ್ಟೊಂದು ವಾಗ್ದಾಳಿಗಳು ನಡೆದಿದ್ವು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಆ ಎಲ್ಲ ರಾಜಕೀಯನ ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯನವರು ದೇವೇಗೌಡರ ಕಣ್ಣೀರು ಒರೆಸಿದಾಗ ಅಲ್ಲಿ ಕಾಣಿಸಿದ್ದು ಕೇವಲ ಗುರು ಶಿಷ್ಯರ ನಡುವಿನ ಅಪರೂಪದ ಪ್ರೀತಿ. ಆದರೆ ಈ ಕಣ್ಣೀರು ಒರೆಸಿದ ಫೋಟೋದ ಹಿಂದೆ ಒಂದು ದೊಡ್ಡ ಚರಿತ್ರೆ ಇದೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರು ಯಾಕೆ ದೇವೇಗೌಡರ ಕಣ್ಣೀರು ಒರೆಸಿದ್ರು? ಹಿಂದೆ ಸಿದ್ದರಾಮಯ್ಯನವರ ಬದುಕಿನಲ್ಲಿ ಕತ್ತಲೆ ಕವಿದಾಗ ದೇವೇಗೌಡರು ಅವರಿಗೆ ಹೇಗೆ ಬೆನ್ನೆಲುಬಾಗಿ ನಿಂತಿದ್ರು? ಇದೆಲ್ಲದರ ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕತೆ ಶುರುವಾಗೋದು ಎಲ್ಲಿಂದ ಅಂದರೆ, ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಬಂದಾಗ ಅವರು ಆರಂಭದಲ್ಲಿ ಇದ್ದಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ರೈತ ಚಳುವಳಿಯಲ್ಲಿ. ಆಮೇಲೆ ರಾಮಕೃಷ್ಣ ಹೆಗಡೆಯವರ ಕಣ್ಣಿಗೆ ಬಿದ್ದು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದರು, ಮಂತ್ರಿಯೂ ಆದರು. ಆದರೆ ಯಾವಾಗ ಜನತಾ ಪರಿವಾರದಲ್ಲಿ ಬದಲಾವಣೆಗಳು ಆಯಿತೋ ಸಿದ್ದರಾಮಯ್ಯನವರು ನಂಬಿದ್ದು ಯಾರನ್ನ ಗೊತ್ತಾ? ದೇವೇಗೌಡರನ್ನ. ದೇವೇಗೌಡರ ಶ್ರಮ, ಹಳ್ಳಿಗಾಡಿನ ರೈತರ ಜೊತೆ ಅವರಿಗಿದ್ದ ಕನೆಕ್ಟ್ ನೋಡಿ ಸಿದ್ದರಾಮಯ್ಯ ಗೌಡರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಎಷ್ಟರ ಮಟ್ಟಿಗೆ ಅಂದರೆ 1994ರಲ್ಲಿ ಜನತಾದಳ ಕರ್ನಾಟಕದಲ್ಲಿ ಪೂರ್ಣ ಬಹುಮತ ಪಡೆದು ಗೆದ್ದಾಗ ದೇವೇಗೌಡರೇ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ಕಡ್ಡಿ ಮುರಿದಂತೆ ಹೇಳಿ ಗೌಡರ ಬೆನ್ನಿಗೆ ನಿಂತಿದ್ದ ಮೊದಲ ನಾಯಕ ಅಂದರೆ ಅದು ಸಿದ್ದರಾಮಯ್ಯ. ದೇವೇಗೌಡರು ಸಿಎಂ ಆದಮೇಲೆ ತಮ್ಮ ಗರಡಿಯಲ್ಲಿ ಬೆಳೆದ ಸಿದ್ದರಾಮಯ್ಯನವರಿಗೆ ಏನು ಕೊಟ್ಟರು ಗೊತ್ತಾ? ರಾಜ್ಯದ ಅತ್ಯಂತ ಪವರ್ಫುಲ್ ಆದ ಹಣಕಾಸು ಸಚಿವ ಖಾತೆಯನ್ನು ಕೊಟ್ಟರು. ಅಲ್ಲಿಂದ ಇಬ್ಬರ ಕೆಮಿಸ್ಟ್ರಿ ಸೂಪರ್ ಆಗಿ ವರ್ಕ್ ಆಯಿತು. ಸಿದ್ದರಾಮಯ್ಯ ಸಾಲದ ಮೇಲೆ ಸಾಲ ಮಾಡಿ ಬಜೆಟ್ ಮಂಡಿಸ್ತಿದ್ರೆ ಗೌಡರು ಅದಕ್ಕೆ ಪಕ್ಕಾ ಸಪೋರ್ಟ್ ಕೊಡ್ತಿದ್ರು. ಇಬ್ಬರು ರಾಜಕೀಯವಾಗಿ ಅಷ್ಟೊಂದು ಕ್ಲೋಸ್ ಆಗಿದ್ರು. ಆದರೆ ರಾಜಕೀಯ ಅಂದಮೇಲೆ ಟ್ವಿಸ್ಟ್ಗಳು ಇರಲೇಬೇಕಲ್ವಾ? ಸಮಯ ಬದಲಾಯಿತು. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇತ್ತು. ಆದರೆ ದೇವೇಗೌಡರು ಆ ಅವಕಾಶ ಕೊಡಲಿಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಒಳಗೊಳಗೆ ಬೇಸರ ಇತ್ತು. ಇದೇ ಸಮಯದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರ ಚಳುವಳಿಯನ್ನು ಕೈಗೆತ್ತಿಕೊಳ್ತಾರೆ. ಇದು JDS ಪಕ್ಷದ ಚೌಕಟ್ಟಿಗೆ ವಿರುದ್ಧವಾಗಿತ್ತು. ದೇವೇಗೌಡರಿಗೆ ಇದು ಇಷ್ಟವಾಗಲಿಲ್ಲ. ಕೊನೆಗೆ ಏನಾಯಿತು? 2005ರಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವರನ್ನ JDSನಿಂದ ಉಚ್ಚಾಟನೆ ಮಾಡಿ ಹೊರಹಾಕ್ತಾರೆ. ಯೋಚನೆ ಮಾಡಿ, ಯಾವ ನಾಯಕನನ್ನ ತಮ್ಮ ಗುರು ಅಂತ ನಂಬಿದ್ರೋ ಅದೇ ಗುರು ತಮ್ಮನ್ನ ಪಕ್ಷದಿಂದ ಹೊರಹಾಕಿದಾಗ ಸಿದ್ದರಾಮಯ್ಯನವರಿಗೆ ಎಷ್ಟು ನೋವಾಗಿರಬೇಡ. ಆದರೆ ಸಿದ್ದರಾಮಯ್ಯ ಸೋಲೊಪ್ಪಿಕೊಳ್ಳಲಿಲ್ಲ. ಆ ಸಮಯದಲ್ಲಿ ಅವರ ಜೊತೆ ಬಂದಿದ್ದು ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಮಹದೇವ್ ಪ್ರಸಾದ್, ಮಂಚನಹಳ್ಳಿ ಮಹದೇವ್, HY ಮೇಟಿ, BR ಪಾಟೀಲ್, K ವೆಂಕಟೇಶ್, CM ಇಬ್ರಾಹಿಂ, ಹೀಗೆ ನಾಯಕರ ದೊಡ್ಡ ಪಡೆಯೇ ಅವರ ಜೊತೆ ಹೊರಬಿತ್ತು. ABPJD ಅಂತ ಹೊಸ ಪಾರ್ಟಿ ಕಟ್ಟಿ ಆಮೇಲೆ ಕಾಂಗ್ರೆಸ್ ಸೇರಿ ಕೊನೆಗೆ 2013ರಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಯೂ ಆದರು. ಇಲ್ಲಿಗೆ ಕತೆ ಮುಗಿಯಲಿಲ್ಲ. ನಿಜವಾದ ಎಮೋಷನಲ್ ಟ್ವಿಸ್ಟ್ ಇರೋದೇ ಇಲ್ಲಿ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯ CM ಆಗಿದ್ದಾಗ ಅವರ ಜೀವನದಲ್ಲೇ ಮರೆಯಲಾಗದ ಅತ್ಯಂತ ಕಟು ಸತ್ಯ ಅಥವಾ ದುರಂತ ಸಂಭವಿಸುತ್ತೆ. ಅವರ ಹಿರಿಯ ಮಗ, ಸಿದ್ದರಾಮಯ್ಯನವರ ರಾಜಕೀಯ ವಾರಸುದಾರ ಅಂತಲೇ ಹೆಸರು ಪಡೆದಿದ್ದ ರಾಕೇಶ್ ಸಿದ್ದರಾಮಯ್ಯ ಬೆಲ್ಜಿಯಂನಲ್ಲಿ ಅಕಾಲಿಕವಾಗಿ ಸಾವನ್ನಪ್ತಾರೆ. ಸಿದ್ದರಾಮಯ್ಯನವರ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿ ಹೋಗುತ್ತೆ. ಯಾಕಂದರೆ ಆ ಮನೆಯಲ್ಲಿ ರಾಜಕೀಯಕ್ಕೆ ಬರೋ ಇಂಟ್ರೆಸ್ಟ್ ಇದ್ದಿದ್ದು ರಾಕೇಶ್ಗೆ ಮಾತ್ರ.
ಕಿರಿಯ ಮಗ ಡಾಕ್ಟರ್ ಯತೀಂದ್ರ ಇದ್ದಾರಲ್ಲ, ಅವರಿಗೆ ರಾಜಕೀಯ ಅಂದರೆ ಏನಂದೇ ಗೊತ್ತಿರಲಿಲ್ಲ. ಅವರು ತಮ್ಮ ಪಾಡಿಗೆ ತಾವು ಡಾಕ್ಟರ್ ಆಗಿ ಕ್ಲಿನಿಕ್ ಇಟ್ಕೊಂಡು ರೋಗಿಗಳ ಸೇವೆ ಮಾಡಿಕೊಂಡಿದ್ರು. ರಾಜಕೀಯಕ್ಕೆ ಬರೋ ಯೋಚನೆ ಅವರಿಗೆ 1% ಇರಲಿಲ್ಲ. ಆಗ ಮಗನನ್ನು ಕಳೆದುಕೊಂಡು ಕಣ್ಣೀರಿಡ್ತಿದ್ದ ಸಿದ್ದರಾಮಯ್ಯನವರ ಮನೆಗೆ ಒಬ್ಬ ಹಿರಿಯ ನಾಯಕರಾಗಿ ತಂದೆಯಂತಹ ಸ್ಥಾನದಲ್ಲಿದ್ದು ಬಂದಿದ್ದು ಯಾರು ಗೊತ್ತಾ? ಇದೇ HD ದೇವೇಗೌಡರು. ಪಕ್ಷಗಳು ಬೇರೆ, ರಾಜಕೀಯ ಶತ್ರುತ್ವ ಬೇರೆ. ಆದರೆ ಸಿದ್ದರಾಮಯ್ಯನವರ ದುಃಖ ಕಂಡ ದೇವೇಗೌಡರು ಅವರ ಕೈ ಹಿಡಿದು ಸಾಂತ್ವನ ಹೇಳ್ತಾರೆ. ಅಷ್ಟೇ ಅಲ್ಲ, ದೇವೇಗೌಡರು ಸಿದ್ದರಾಮಯ್ಯನವರಿಗೊಂದು ಮಾತು ಹೇಳ್ತಾರೆ. ಏನಂತ ಗೊತ್ತಾ? ಸಿದ್ದರಾಮಯ್ಯನವರೇ, ರಾಜಕೀಯ ಅಂದಮೇಲೆ ಇಲ್ಲಿ ಯಾರನ್ನೂ ನಂಬೋಕೆ ಆಗಲ್ಲ. ಕಷ್ಟದ ಸಮಯದಲ್ಲಿ ಕೊನೆವರೆಗೂ ನಿಮ್ಮ ಜೊತೆ ನಿಲ್ಲೋದು ನಿಮ್ಮ ಸ್ವಂತ ರಕ್ತ ಮಾತ್ರ. ಹಾಗಾಗಿ ನಿಮ್ಮ ರಾಜಕೀಯ ಭವಿಷ್ಯವನ್ನ, ನಿಮ್ಮ ಉತ್ತರಾಧಿಕಾರವನ್ನ ಮುನ್ನಡೆಸೋಕೆ ಡಾಕ್ಟರ್ ಯತೀಂದ್ರ ನನ್ನ ರಾಜಕೀಯಕ್ಕೆ ಕರೆತನ್ನಿ. ಯೋಚಿಸಿ, ಒಬ್ಬ ಎದುರಾಳಿ ಪಕ್ಷದ ನಾಯಕ ಕಷ್ಟದಲ್ಲಿದ್ದ ತನ್ನ ಹಳೆಯ ಶಿಷ್ಯನಿಗೆ ಕೊಟ್ಟ ತಂದೆಯಂತಹ ಸಲಹೆ ಇದು. ಗೌಡರ ಆ ಮಾತನ್ನ ಕೇಳಿ ಯತೀಂದ್ರ ಅವರನ್ನ ಮನವೊಲಿಸಿ ಸಿದ್ದರಾಮಯ್ಯ ರಾಜಕೀಯಕ್ಕೆ ಕರೆತಂದ್ರು. ಇವತ್ತು ನೋಡಿ, ಡಾಕ್ಟರ್ ಯತೀಂದ್ರ ಅವರು ಶಾಸಕರಾಗಿ, MLC ಆಗಿ ಸಿದ್ದರಾಮಯ್ಯನವರ ಬಲಗೆ ಬಂಟನಾಗಿ ನಿಂತಿದ್ದಾರೆ. ಅಂದ್ರೆ ಅದಕ್ಕೆ ಅಂದು ದೇವೇಗೌಡರು ಕೊಟ್ಟ ಆ ಒಂದೇ ಒಂದು ಸಲಹೆ ಕಾರಣ. ಈಗ ಪ್ರಸ್ತುತ ಘಟನೆಗೆ ಬರೋಣ. ಕಾಲ ಎಂಥದ್ದು ನೋಡಿ. ಅಂದು ಮಗನನ್ನು ಕಳೆದುಕೊಂಡು ಕಣ್ಣೀರಿಡುತ್ತಿದ್ದ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಅವರ ಕಣ್ಣೀರೊರೆಸಿ ರಾಜಕೀಯ ಅಭಯ ನೀಡಿದ್ದ ದೇವೇಗೌಡರ ಮನೆಗೆ ಇವತ್ತು ಕಷ್ಟ ಬಂದಿದೆ. ದಶಕಗಳ ಕಾಲ ಗೌಡರ ಪ್ರತಿಯೊಂದು ಹಂತದಲ್ಲೂ ಜೊತೆಯಾಗಿದ್ದ ಅವರ ಧರ್ಮಪತ್ನಿ ಚೆನ್ನಮ್ಮನವರು ನಿಧನರಾಗ್ತಾರೆ. ದೇವೇಗೌಡರು ತಮ್ಮ ಇಳಿ ವಯಸ್ಸಿನಲ್ಲಿ ಧರ್ಮಪತ್ನಿಯ ಪಾರ್ಥಿವ ಶರೀರದ ಮುಂದೆ ಕುಳಿತು ಮಗುವಿನಂತೆ ಕಣ್ಣೀರಿಡ್ತಾರೆ. ಆ ಸುದ್ದಿ ತಿಳಿಯುತ್ತಿದ್ದಂತೆ ಅಲ್ಲಿಗೆ ಓಡೋಡಿ ಬರೋದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಬಂದು ದೇವೇಗೌಡರ ಪಕ್ಕ ಕುಳಿತು ತಮ್ಮ ಜುಬ್ಬಾದಲ್ಲಿದ್ದ ಬಿಳಿ ಕರವಸ್ತ್ರದಿಂದ ಗೌಡರ ಕಣ್ಣೀರನ್ನು ಪ್ರೀತಿಯಿಂದ ಒರೆಸ್ತಾರೆ. ನಿಜ ಹೇಳಿ, ಆ ಕ್ಷಣದಲ್ಲಿ ಅಲ್ಲಿ ನಮಗೇನಾದರೂ JDS ಅಥವಾ ಕಾಂಗ್ರೆಸ್ ಪಕ್ಷ ಕಾಣಿಸ್ತಾ? ಅಲ್ಲಿ ನಮಗೆ ಕಾಣಿಸಿದ್ದು ಕೇವಲ ಋಣ ಸಂದಾಯ. ಅಂದು ತಮಗೆ ಕಷ್ಟ ಬಂದಾಗ ಸಾಂತ್ವನ ಹೇಳಿದ್ದ ಗುರುಗೆ ಇವತ್ತು ಗುರು ಕಷ್ಟದಲ್ಲಿದ್ದಾಗ ಅದೇ ಶಿಷ್ಯ ಬಂದು ಕಣ್ಣೀರು ಒರೆಸಿ ನಾನಿದ್ದೇನೆ ಗೌಡ್ರೆ ಅಂತ ಧೈರ್ಯ ತುಂಬಿದ ಅಪರೂಪದ ಕ್ಷಣ ಅದು. ಇವತ್ತಿನ ರಾಜಕಾರಣದಲ್ಲಿ ನಾವು ಪ್ರತಿದಿನ ಒಬ್ಬರನ್ನೊಬ್ಬರು ಬೈದುಕೊಳ್ಳೋದನ್ನ, ಕೆಸರೆರ ಚಾಟ ಮಾಡಿಕೊಳ್ಳೋದನ್ನ ನೋಡ್ತೀವಿ. ಆದರೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ನಡುವಿನ ಈ ಭಾವಚಿತ್ರ ನಮಗೊಂದು ದೊಡ್ಡ ಪಾಠ ಕಲಿಸುತ್ತೆ. ರಾಜಕೀಯದಲ್ಲಿ ಸಿದ್ಧಾಂತಗಳು ಬೇರೆ ಇರಬಹುದು, ಚುನಾವಣೆಯಲ್ಲಿ ಶತ್ರುಗಳಾಗಿ ಹೋರಾಡಬಹುದು. ಆದರೆ ಮಾನವೀಯತೆ ಮತ್ತು ವೈಯಕ್ತಿಕ ಬಂಧಗಳ ಮುಂದೆ ಅಧಿಕಾರ, ಪಾರ್ಟಿ ಎಲ್ಲವೂ ಶೂನ್ಯ. ಸಂಬಂಧಗಳು ರಾಜಕೀಯದ ಗೆರೆಗಳಿಗಿಂತ ದೊಡ್ಡವು. ಕಣ್ಣೀರು ಒರೆಸುವ ಕೈಗಳು ಅಧಿಕಾರದ ಚುಕ್ಕಾಣಿಗಿಂತ ಶ್ರೇಷ್ಠವು. ನಿಮಗೆ ಈ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ನಡುವಿನ ಎಮೋಷನಲ್ ಬಾಂಡಿಂಗ್ ಬಗ್ಗೆ ಏನನ್ಸುತ್ತೆ? ಅಂದು ದೇವೇಗೌಡರು ಸಿದ್ದರಾಮಯ್ಯನವರಿಗೆ ಕೊಟ್ಟ ಸಲಹೆ ಮತ್ತು ಇವತ್ತು ಸಿದ್ದರಾಮಯ್ಯನವರು ಗೌಡರ ಕಣ್ಣೀರು ಒರೆಸಿದ ಕ್ಷಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.